ಆತ್ಮೀಯರೇ, ಗಿರೀಶ್ ಕಾರ್ನಾಡ್ ಅವರ ತಲೆದಂಡ ನಾಟಕದ 2ನೇ ಅಂಕದ 5ನೇ ದೃಶ್ಯಕ್ಕೆ ನಾವು ಬಂದಿದ್ದೇವೆ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ದೃಶ್ಯ. ಈ ದೃಶ್ಯದಲ್ಲಿ ಈ ಇಡೀ ನಾಟಕದ ಸಾರಾಂಶ ಅಂತಕ್ಕಂಥದ್ದು ಒಳಗೊಂಡಿದೆ. ಬಸವಣ್ಣ ಈಗ ಅವನು ತನ್ನ ಆ ಒಂದು ಮಂತ್ರಿಗಿರಿಗೆ ಆತ ರಾಜೀನಾಮೆಯನ್ನು ಕೊಟ್ಟಿದ್ದಾನೆ. ವಾಪಸ್ಸು ತನ್ನ ಅಧಿಕಾರವನ್ನು ಮರಳಿ ಬಿಜ್ಜಳನ್ನು ಕೊಟ್ಟುಬಿಟ್ಟು ಬಂದಿರತಕ್ಕಂಥ ಸಂದರ್ಭದಲ್ಲಿ ಮಹಾಮನೆಯಲ್ಲಿ ನಡೀತಕ್ಕಂಥ ಬಹಳ ಮುಖ್ಯವಾದ ದೃಶ್ಯ ಇದಾಗಿದೆ. ಇಲ್ಲಿ ಅಂತರ್ಜಾತೀಯ ವಿವಾಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾತುಕತೆ ನಡೀತಕ್ಕಂಥದ್ದು. ಈ ದೃಶ್ಯದಲ್ಲಿ ಬಹಳ ಮುಖ್ಯವಾದ ಪ್ರಮುಖವಾದ ಚರ್ಚೆ ನಡೀತಕ್ಕಂಥದ್ದು ನಾವು ಗಮನಿಸ್ಬೋದು. ಬಸವಣ್ಣ, ಅವನೊಡನೆ ಕಾಳಯ್ಯ, ಗುಂಡಣ್ಣ ಎಂಬಿಬ್ಬರು ತರುಣ ಶರಣರು ಕೂತಿದ್ದಾರೆ. ಒಂದು ಮೂಲೆಯಲ್ಲಿ ಆಂಧ್ರದ ಕಾಡು ಕುರುಬರ ಗುಂಪು ಅಸಹಾಯಕವಾಗಿ ಕೂತಿದೆ. ಕಕ್ಕಯ್ಯ ಅವರಿಗೆ ಕಂಬಳಿ ಅರಿವೆ ಹಂಚುತ್ತಿದ್ದಾನೆ. ಅಂದರೆ ಒಂದು ಬರ ಬಂದಿದೆ ಅಂತೇಳಿ ಬೇರೆ ಊರಿಂದ ಕಲ್ಯಾಣಕ್ಕೆ ಬರ್ತಾರೆ. ಬಂದಾಗ ಅವ್ರಿಗೆ ಬೇಕಾಗಿರ್ತಕ್ಕಂಥ ಒಂದು ಸೌಕರ್ಯವನ್ನು ಮಾನವೀಯ ದೃಷ್ಟಿಯಿಂದ ಆ ರಾಜನ ಕಡೆ, ಆಡಳಿತದ ಕಡೆಯಿಂದ ಆಗದೇ ಇದ್ದಾಗ ಅವರು ಈ ರೀತಿ ವ್ಯವಸ್ಥೆಯನ್ನು ಮಾಡ್ತಾರೆ ಅಂತ ಮತ್ತೆ ಅವರೆಲ್ಲರನ್ನೂ ಕೂಡ ಗುಂಡಣ್ಣ ಹೇಳ್ತಾನೆ. ಇಲ್ಲಿ ಯುವಕರ ಒಂದು ತಂಡ ಇದೆ. ಅವ್ರಿಗೇನಪ್ಪ ಅಂದರೆ ಭಾಳ ಬೇಗ ಈ ಶರಣ ತತ್ವ ಅಂತಕ್ಕಂಥದ್ದು ವ್ಯಾಪ್ತಿಯನ್ನು ಪಡ್ಕೋಬೇಕು, ಎಲ್ಲರೂ ಶರಣರಾಗಬೇಕು ಅನ್ನೋ ಹುಮ್ಮಸ್ಸು ಅವರಲ್ಲಿ ಬರ್ತಕ್ಕಂಥ ಇಡೀ ಉದ್ದದ ನಾಟಕದ ಉದ್ದಕ್ಕೂ ಕೂಡ ಈ ಚರ್ಚೆ ಬರ್ತದೆ. ಅದು ಜಗಣ್ಣ ಇರ್ಬೋದು, ಗುಂಡಣ್ಣ ಇರ್ಬೋದು, ಈ ರೀತಿ ಎಲ್ಲರಲ್ಲೂ ಕೂಡ ಕಾಳಯ್ಯ ಇರ್ಬೋದು, ಇವರಲ್ಲಿ ಈ ಥರದ ಮನಸ್ಥಿತಿ ಇರ್ತದೆ. ಅಂತಹ ಸಂದರ್ಭದಲ್ಲಿ ಇವೆಲ್ಲ ನಡೀತಿರ್ಬೇಕಾದ್ರೆ ಹರಳಯ್ಯ, ಹೆಂಡತಿ ಕಲ್ಯಾಣಿ, 15 ವರ್ಷದ ಮಗ ಶೀಲ, ಇವರೆಲ್ಲರೂ ಮೂಲತಃ ಸಮಗಾರ ಜಾತಿಗೆ ಸೇರಿದವರು. ಇವ್ರ ಜೊತೆಗೆ ಮಧುವರಸ, ಲಲಿತಾಂಬ, 11 ವರ್ಷದ ಮಗಳು ಕಲಾವತಿ, ಇವರು ಮೂಲತಃ ಬ್ರಾಹ್ಮಣರು. ಅವರೊಡನೆ ಉಳಿದ ಜನ ಬರ್ತಾರೆ. ಜೊತೆಗೆ ಬಸವಣ್ಣನ ಪತ್ನಿ ಗಂಗಾಂಬಿಕೆ, ಆಕೆ ಈ ಒಂದು ದೃಶ್ಯದಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸ್ತಾಳೆ. ಶರಣಾರ್ಥಿ ಅಂಥೇಳಿ ಒಬ್ರಿಗೊಬ್ಬರು ಅವರು ಪ್ರತಿ ನಮಸ್ಕಾರ ಮಾಡ್ತಾರೆ. ಇಲ್ಲಿ ಆಂಧ್ರದಿಂದ ಬಂದಿರತಕ್ಕಂತಹ ಆ ಒಂದು ಕಾಡು ಕುರುಬರಿಗೆ ಕಾಳಯ್ಯ ಅವನು ಭತ್ತ ಮತ್ತೊಂದೆಲ್ಲವನ್ನು ಕೊಡೋದಕ್ಕೆ ಗಂಗಾಂಬಿಕೆ ಹೇಳ್ತಾರೆ. ಅವರೆಲ್ಲರೂ ಹೊರಟೋಗ್ತಾರೆ. ಹೊರಟ ಮೇಲೆ ಇಲ್ಲಿ ಪರಸ್ಪರ ಆ ಬಸವಣ್ಣನ ಆ ಒಂದು ವಿಚಾರಕ್ಕೆ ಇಲ್ಲಿ ಆ ರೀತಿ ಸಹಾಯ ಮಾಡೋದಕ್ಕೆ ಇಲ್ಲಿ ಹರಳಯ್ಯ ಮತ್ತು ಮಧುವರಸ ಇಬ್ಬರು ಕೂಡ ಅವರು ಒಂದು ಮನ್ನಣೆಯನ್ನು ಕೊಡ್ತಾರೆ. ಅದಾದಮೇಲೆ ಏನಾಯ್ತಪ್ಪ ಅಂದರೆ ಇಲ್ಲಿ ಒಂದು ಸಣ್ಣ ತಮಾಷೆಯ ದೃಶ್ಯ ಬರ್ತದೆ. ಏನಪ್ಪ ಅಂದರೆ, ಯಾರ್ಯಾರು ನಕ್ಕೊಂಡು ಬರ್ತಾರೋ ಅವರೆಲ್ಲರೂ ಗಂಗಾಂಬಿಕೆಯನ್ನು ಮಾತಾಡ್ಸೋಕ್ಕೆ ಬರ್ತಾರೆ. ಯಾರು ಮುಖ ಗಂಟಾಕ್ಕೊಂಡು ಬರ್ತಾರೋ ಅವರೆಲ್ಲರೂ ಕೂಡ ನನ್ನನ್ನು ಮಾತಾಡ್ಸೋಕ್ಕೆ ಬರ್ತಾರೆ ಅಂಥೇಳಿ ಬಸವಣ್ಣ ಒಂದು ಹಾಸ್ಯ ಮಾಡ್ತಾನೆ. ಅಂದರೆ ಇಲ್ಲೇನು ಇವರೆಲ್ಲರೂ ಒಬ್ರಿಗೊಬ್ಬರು ಬಹಳ ಒಂದು ಸಂತೋಷದಿಂದ ಬಂದಿದ್ದೀರಾ, ಏನು ವಿಚಾರ? ಆದರೆ ಲಲಿತಾ ಅಂಬಿಕೆಯ ಮುಖ ನೋಡಿ, ಲಲಿತಕ್ಕ ನಿನ್ನ ಮಾರಿ ಮಾತ್ರ ಬಾಡಿ ಹೋಗ್ಯದ ಅಂಥೇಳಿ ಆಕೆಯನ್ನು ಮಧುವರಸನ ಹೆಂಡತಿಯನ್ನು ಕೇಳ್ತಾಳೆ. ಆಗ ಮಧುವರಸ ಹೇಳ್ತಾನೆ, ಲಗ್ನ ಆದಮೇಲೆ ತಾಯಿ ಮಾರಿ, ಮಗಳ ಲಗ್ನ ಆದಮೇಲೆ ತಾಯಿಯ ಮುಖ ಅಂತಕ್ಕಂಥ ಸ್ವಲ್ಪ ಬಾಡೋ ಸರಿಯೇ ಅಲ್ವಾ ಅಂತ. ಆದರೆ ಸಂಭ್ರಮದಿಂದ ಅವ್ರು ಮಾತಾಡಿದಾಗ, ಹೌದಾ, ಇಲ್ಲಿ ಕಲಾವತಿಗೆ ಲಗ್ನ ನಿಶ್ಚಯ ಆಯ್ತೇನು, ಬಹಳ ಸಂತೋಷ ಆಯಿತು ಅಂತಾರೆ. ಅದೇ ಸಮಯಕ್ಕೆ ಸರಿಯಾಗಿ ಇಲ್ಲಿ ಮಧುವರಸ ಹೇಳ್ತಾನೆ, ನಾಳೆ ಸಂಜೆ ಮುಂದೆ ನಿಶ್ಚಿತಾರ್ಥ ಆಗ್ತಿದೆ, ನೀವು ಬರಬೇಕು, ಕಕ್ಕಯ್ಯ ನೀವು ಬರಬೇಕು ಅಂತ ಹೇಳ್ತಾನೆ. ಈ ರೀತಿ ಬಸವಣ್ಣನನ್ನು ಅವರು ಆಮಂತ್ರಿಸೋದಕ್ಕೆ ಬಂದ ಸಂದರ್ಭದಲ್ಲಿ ಹರಳಯ್ಯನ ಹೆಂಡತಿ ಕಲ್ಯಾಣಿ ಹೇಳ್ತಾಳೆ, ಶೀಲಾ ಹೋಗೋ, ನೀನು ಕೂಡ ನಮಸ್ಕಾರ ಮಾಡು ಬಸವಣ್ಣನಿಗೆ ಅಂತ. ಆಗ ಅವನಿಗೆ ಬಸವಣ್ಣನಿಗೆ ಹೇಳ್ತಾರೆ, ನೋಡಿ ಇವನಿಗೂ ಲಗ್ನ ಕೂಡಿದೆ ಅಂತ. ಏನಪ್ಪ ಇದು ಬಹಳ ಮಂಗಳ ಮುಹೂರ್ತ ಆಗ್ತಾಯಿದೆ, ನಾಳೆ ಒಂದೇ ದಿವಸ 2 ಲಗ್ನ ನಿಶ್ಚಯ ಆಗ್ತಿದೆ ಅಂದಾಗ, ಅಂದರೆ ಬಸವಣ್ಣನಿಗೆ ಇದು ಯಾವುದೂ ಗೊತ್ತಿರಲಿಲ್ಲ. ಮಧುವರಸನ ಮಗಳನ್ನು ಹರಳಯ್ಯನ ಮಗನಿಗೆ ಕೊಡ್ತಕ್ಕಂಥ ವಿಚಾರ ಬಸವಣ್ಣನಿಗೆ ಗೊತ್ತೇ ಇರಲಿಲ್ಲ. ಅದನ್ನು ಕೇಳಿದ ತಕ್ಷಣವೇ ಬಸವಣ್ಣನಿಗೆ ಒಂದು ರೀತಿಯಲ್ಲಿ ಬಹಳ ಒಂದು ರೀತಿಯ ಸಂತೋಷ ಆಗ್ತದ ಅನ್ನೋದಕ್ಕಿಂತ ಅವನು ಗಾಬರಿ ಆಗ್ತದೆ. ನೋಡಿ ಇಲ್ಲಿ ಏನು ಹೇಳ್ತಾನೆ, ನಮ್ಮ ಶೀಲಗ ಮಧುವಣ್ಣನ ಮಗಳು ಕಲಾವತಿ ತರೋದಂತ ಮಾತಾಗ್ಯದ, ನೀ ಹರಿಸ್ಬೇಕು ಬಸವಣ್ಣ ಅಂತೇಳಿ ಕಲ್ಯಾಣಿ ಅಂದಾಗ ಏನೂ ತಿಳಿಯದೆ ಏನು ಅಂತಾನೆ. ಒಮ್ಮೆಲೆ ಬಸವಣ್ಣನ ಕಣ್ಣಲ್ಲಿ ನೀರು ತುಂಬರ್ತದೆ, ಮಾತೊಡೆಯುವುದಿಲ್ಲ.
ಕಕ್ಕಯ್ಯನ ಮುಖದ ಮೇಲೂ ವಿಸ್ಮಯ, ವಿಚಿತ್ರವಾಗಿರ್ತಕ್ಕಂಥ ಮೌನ, ಅದನ್ನು ಒಡೆಯಲೆಂಬಂತೆ ಮಧುವರಸ ಮಾತನಾಡುವನು. ನಿನಗೂ ಆಶ್ಚರ್ಯ ಆದದ್ದು ಕಂಡು ನಮಗೆ ಆನಂದ ಆಗ್ತದೆ ಬಸವಣ್ಣ. ನಿನ್ನ ಕನಸು ಇಷ್ಟು ಬೇಗ ನನಸಾದೀತು ಅಂತ ಖಾತ್ರಿಲೇ ಎಣಿಸಿರ್ಲಿಕ್ಕಿಲ್ಲ. ಗಂಗಾಂಬಿಕೆ ಹೇಳ್ತಾಳೆ, ಹುಡುಗ ಶೀಲ ನಿಮ್ಮ ಆಶೀರ್ವಾದಕ್ಕಾಗಿ ಕಾದಾನ ಅಂತ. ಆಗ ಬಸವಣ್ಣ ಹೇಳ್ತಕ್ಕಂಥ ಮಾತು ನೋಡಿ, ಇಲ್ಲಿ ಗಮನಿಸಿ. ಒಳ್ಳೇದಾಗ್ಲಪ್ಪ, ಒಳ್ಳೇದಾಗಲಿ. ನಮ್ಮ ಹರಕೆಯಂತೂ ಇರವ, ಹಿರಿಯರ ಆಶೀರ್ವಾದ ಮೊದಲು ಪಡಿಬೇಕು. ಶೀಲ ಕಕ್ಕಯ್ಯನ ಕಾಲಿಗರಿಗೆ ತಿರುಗಿ ಹೋಗ್ತಾನೆ. ಬಸವಣ್ಣ ಮೌನವಾಗಿ ಕೂತಿರ್ತಾನೆ. ಪಡಸಾಲೆಯ ವಾತಾವರಣದಲ್ಲಿ ಆತಂಕದ ಛಾಯೆ. ಇದು ನೋಡಿ ಗಮನಿಸಬೇಕಾದ ವಿಚಾರ ಇದು. ಹರಳೆಯನ ಮುಖ ಸಿಟ್ಟಿನಿಂದ ಕೆಂಪಾಗ್ತದೆ. ತನ್ನ ಹೆಂಡತಿಯ ಕಡೆ ನೋಡ್ತಾನೆ. ಅವನು ಗಂಟ್ಲು ಸರ್ ಮಾಡಿಕೊಂಡು ಅಂತ, ಈ ಸುದ್ದಿ ಕೇಳಿ ನಿಮಗೆ ಪರಮಾನಂದ ಆಗ್ತದ ಅಂತ ನಂಬ್ಕೊಂಡು ಬಂದಿವಿ, ಆದರೆ ನೀವೆಲ್ಲ ಹಿಂಗೆ ಮಂಕು ಬಿಡ್ದಂಗೆ ಕುಂತಾರ ಅಂತ. ಅವನಿಗೆ ಆಶ್ಚರ್ಯ. ಬೇಗ ಅದಕ್ಕೆಲ್ಲ ಎಲ್ಲರೂ ಒಪ್ಕೋಬೇಕಾಯಿತು. ಭಾಳ ಖುಷಿಯಿಂದ ಈ ವಿಚಾರವನ್ನು ಸ್ವಾಗತಿಸಬೇಕಾಗಿತ್ತು ಅಂತ. ಆದರೆ ಕಕ್ಕಯ್ಯನ ಮಾತುಗಳು ಅವನಿಗೂ ಕೂಡ ಸಮ್ಮತ ಇರಲಿಲ್ಲ. ಅಂದರೆ ಇದರ ಬಗ್ಗೆ ಅವನಿಗೆ ಗಾಬರಿ ಆಗ್ತದೆ. ಇಲ್ಲಿ ಎಲ್ಲರೂ ಒಂದೇ, ಇಲ್ಲಿ ಇಲ್ಲಿ ಶರಣೆ ಅಂತಕ್ಕಂಥ ವಿಚಾರ ಇದ್ದರೂ ಕೂಡ ಇಲ್ಲಿ ಒಂದು ಕಲ್ಯಾಣಿ ಒಂದು ಸ್ವಲ್ಪ ಬೇಸರದಿಂದನೇ ಹೇಳ್ತಾಳೆ, ಇನ್ನು ಹಾರವಾರ ಹುಡುಗಿ ಸಮಗಾರ ಸೊಸೆ ಅಕ್ಕಾಳ ಅಂತ ಬೇರೆ ಏನಿದ್ರೆ ನಮ್ಗೆ ಗೊತ್ತಿಲ್ಲ, ನಾವು ಶರಣರೇ ಅಂದ್ಕೊಂಡಿದ್ವಿ, ಆದರೆ ಈ ಥರ ಆಯ್ತಲ್ಲ ಅಂದಾಗ ಕಕ್ಕಯ್ಯ, ಶರಣಾಗ ಜಾತಿ ಇಲ್ಲ, ಹಾರವ ಅಂತಿಲ್ಲ, ಸಮಗಾರ ಅಂತಿಲ್ಲ, ಈ ನಂಟು ಶರಣರಿಗೆ ಹಬ್ಬ. ಆದರೆ ಏನು ಅಂದಾಗ ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಮಾತು ಏನಪ್ಪ ಅಂದರೆ, ಒಂದು ಈ ಸಮಾಜ ಇದನ್ನು ಯಾವ ರೀತಿಯಲ್ಲಿ ಸ್ವೀಕಾರ ಮಾಡ್ತದೆ, ಅದಕ್ಕೆ ಬಸವಣ್ಣನ ಮಾತು ಭಾಳ ಮುಖ್ಯವಾಗ್ತದೆ. 45ನೇ ಪೇಜಲ್ಲಿದೆ ನೋಡಿ. ಹರಳಯ್ಯ, ಇಲ್ಲಿ ತನಕ ನಾವು ಮಾಡಿದ್ದೆಲ್ಲ ತಥ್ಯದ ಮಾತಾತು, ಒಡನಾಟದ ಮಾತಾತು, ಆದರೆ ಇದು ಲಗ್ನ. ವರ್ಣಾಶ್ರಮ ಧರ್ಮದ ಬೇರಿಗೇ ಕೊಡಲಿ ಏಟು. ಕಳೆದ 2000 ವರ್ಷದಾಗ ಇಂಥ ಸಂಬಂಧ ಕೂಡಿಲ್ಲ. ಸನಾತನಿಗಳು ಕೂಡುಗೊಟ್ಟಿಲ್ಲ. ಈ ಸುದ್ದಿ ಗೊತ್ತಾದಂಗೆ ವಿಷ ಹೊರಹೊಮ್ತದ, ಎಂಥ ಜ್ವಾಲೆ ಬುಗಿಲೇಳ್ತದ ಅಂತ ಗೊತ್ತದ ನಿಮಗೆಲ್ಲ ಅಂತ. ಅಂದರೆ ತುಂಬ ದೊಡ್ಡದಾಗಿರ್ತಕ್ಕಂಥ ಅನಾಹುತ ಆಗುತ್ತೆ. ಇದನ್ನು ನಾವು ಯಾವ ರೀತಿಯಲ್ಲಿ ಸಹಿಸ್ಕೋಬೋದು ಅನ್ನೋ ವಿಚಾರ ಇಲ್ಲಿ ಬರ್ತದೆ. ಮಧುವರಸ ಹೇಳ್ತಾನೆ, ಆ ವಿಷ ಕುಡಿದು ಗಂಟ್ಲಲ್ಲಿ ನಿಲ್ಲಿಸೋಣ, ವಿಷ್ಕಂಠರಾಗೋಣ ಬಸವಣ್ಣ ಅಂತ. ಆದಾಗ ಇದು ನಾಟಕ ಸಂವಾದ ಆಡೋ ಮಾತಲ್ಲ, ನಮ್ಮ ಹೊಟ್ಯಾಗ ಹುಟ್ಟಿರೋ ಮಕ್ಕಳು ಬಾಳೆವಿನ ಮಾತದ. ನಾಳೆ ಅವರು ಮನೆ ಮಾಡಿದಲ್ಲಿ, ಹೊಲಿ ಹೂಡದಲ್ಲಿ ಸನಾತನಿಗಳ ಹಾಗೆ ಇವರನ್ನು ಬೆಂಬತ್ತು ಬರ್ತದ. ಹಾವಿನ ಪಡೆ ಬಂದಂಗೆ ಆಗ ಅವರಿಗೆ ಯಾರು ಕಾವಲು? ಒಂದಗಡೆ ಪಶ್ಚಾತ್ತಾಪ ಪಡೋದಕ್ಕಿಂತ ಮೊದಲ ಎಚ್ಚರ ವಹಿಸೋದು ಉತ್ತಮ. ಅಂದರೆ ಬಸವಣ್ಣನ ಈ ಮಾತುಗಳನ್ನು ಗಮನಿಸಬೇಕು. ಬಸವಣ್ಣ ನೇರವಾಗಿ ಈ ಸಂಬಂಧಕ್ಕೆ, ಈ ರೀತಿ ಅಂತರ್ಜಾತಿ ವಿವಾಹಕ್ಕೆ ಅವನು ಒಪ್ಪಿಗೆ ಕೊಡ್ತಕ್ಕಂಥ ವಿಚಾರ ಇಲ್ಲ ಅನ್ನೋದು ಗೊತ್ತಾಗ್ತದೆ. ಯಾಕೆಂದರೆ ಅವನಿಗೆ ಭಯ ಇದೆ, ಏನು ಅನಾಹುತ ಆಗ್ತದೋ. ಹಾಗಾಗಿ ಈ ಒಂದು ಮದುವೆಯನ್ನು ಮಾಡೋದ್ರಿಂದ ಮುಂದೆ ಆಗ್ತಕ್ಕಂಥ ಅನಾಹುತದ ಬಗ್ಗೆ ಅವರು ಯೋಚನೆ ಮಾಡ್ತಾರೆ. ಆದರೆ ಇಲ್ಲಿ ಹರಳಯ್ಯ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾನೆ. ನೀವು ಬೇಡ ಅಂತೀರ ಅಂತ ಅಂದ್ಕೊಂಡಿರಲಿಲ್ಲ. ಬಸವಣ್ಣ ಈ ರೀತಿ ಮಾಡ್ತಾರ, ಕಕ್ಕಯ್ಯನಂತಹ ಕಕ್ಕಯ್ಯ ಇದು ಯಾಕೆ ಈ ರೀತಿ ಹಿಂದೆ ಹಾಕ್ತಾರೆ? ಹಾರವರ ಸರಿಸಾಟಿಯಾಗಿ ಸಮಗಾರ ನಿಂತ ಅಂದ್ರೆ ಶರಣರ ಮೊದಲು ಅಡ್ಗಾಲ ಹಾಕಾರು ಅಂತೇಳಿ ನಾನು ಅಂದ್ಕೊಂಡಿದ್ದೆ ಅಂತ ಅಂದಾಗ ಬಸವಣ್ಣ ಮತ್ತೆ ಹೇಳ್ತಾನೆ, ಒಂದು ದಿವಸ ಈ ವರ್ಣಾಶ್ರಮ ಧರ್ಮ, ಈ ಜಾತಿ ವ್ಯವಸ್ಥೆ ಇವೆಲ್ಲ ಹಳೆದು ಹೋಗ್ತವ. ಪ್ರತಿಯೊಬ್ಬನ ಮನುಷ್ಯ ಆಗ್ತಾನ, ಭಕ್ತ ಆಗ್ತಾನ, ಅದು ತಪ್ಪಿದ್ದಲ್ಲ. ಆದರೆ ಯುಗ ಮೂಡಲಿಕ್ಕೆ ನಾವಿನ್ನೂ ಭಾಳ ದುಡಿಬೇಕು, ಇನ್ನೂ ಭಾಳ ದೂರ ಹೋಗಬೇಕು. ನಿಮಗೆ ಗೊತ್ತದ, ಶಂಕರಾಚಾರ್ಯರಂತಹ ದಾರ್ಶನಿಕರೂ ಕೂಡ ಸಂಸಾರ ಅಂದ್ರ ಮಾಯೆ, ಬ್ರಹ್ಮ ಸತ್ಯಂ, ಜಗನ್ಮಿಥ್ಯ ಅಂತಂದು ಅದೇ ಹೊತ್ತಿಗೆ ವ್ಯವಹಾರದೊಳಗೆ ಮನಸ್ಮೃತಿ ಎತ್ತಿಡ್ತಾರ. ದ್ವಿಜ ಮೇಲು ಶೂದ್ರ ಕೀಳು ಅಂತಷ್ಟ ಅಂದು ಅವ್ರಿಗೆ ತೃಪ್ತಿ ಇಲ್ಲ. ವೇದಾಧ್ಯಯನ ಮಾಡೋ ಶೂದ್ರ ಕಿವಿಯೊಳಗೆ ಕರಗಿದ ಸೀಸ ಸುರಿತಕ್ಕದ್ದು, ನಾಲಿಗೆ ಸೀಳ್ತಕ್ಕದ್ದು, ಜ್ಞಾನ ಮಾರ್ಗದ ಮ್ಯಾಲ ಅವ ಹೆಜ್ಜೆನ ಹಿಡ್ದಂಗೆ ನೋಡ್ಕೊಳ್ತಕ್ಕದ್ದು, ಅಂದ್ರೆ ಅವ ಎಂದೆಂದೂ ತೊತ್ತಾಗಿ ಉಳಿಯೋ ಹಂಗೆ ವ್ಯವಸ್ಥೆ ಮಾಡ್ತಕ್ಕದ್ದು. ಸಂಪ್ರದಾಯದ ಆಚಾರ್ಯ ಇಂಥ ಮಾತು ಆಡ್ತಾರ ಅಂದಾಗ ಸಂಪ್ರದಾಯದಾಗ ಅಂತ್ಯಜರ ಬಗ್ಗೆ ಎಂಥ ಹಿಂಸಾಭಾವ, ಎಂಥ ಕ್ರೌರ್ಯ ಅಡಗಿರಬಾರ್ದ. ಸನಾತನ ಧರ್ಮ ಹೆಸರಿನಾಗ ಹೇಸಿಗೆ ಬೇಕಾದರೂ ಹಾಕೋ ಮಂದಿ ಅದ ಅನ್ನೋ ಮಾತನ್ನು ನಾವು ಮರಿಬಾರ್ದು. ಅಂದರೆ ಇಲ್ಲಿ ಬಸವಣ್ಣ ಹಿಂದಿನಿಂದಲೂ ಬಂದಿರತಕ್ಕಂಥ ವಿಚಾರ ಹೇಗೆ ಅದು ಆವರಿಸ್ಕೊಂಬಿಟ್ಟಿದೆ, ಹಾಗಾಗಿ ನಾವು ಹೇಗೆ ಇದರಿಂದ ಹೊರಗಡೆ ಬರಬೇಕು ಅನ್ನೋದನ್ನು ಬಗ್ಗೆ ಅವ್ರು ಹೇಳ್ತಾರೆ. ಆದರೆ ಮಧುವರಸ ಬಹಳ
ಒಂದು ರೀತಿಯಲ್ಲಿ ಆವೇಶಕ್ಕೆ ಒಳಗಾಗಿ ಹೇಳ್ತಾನೆ, ಈ ರೀತಿ ಆಗೋದಾದರೆ ನನ್ನ ಮಗಳನ್ನು ಬಲಿ ಕೊಡೋಕ್ಕೂ ನಾನು ಸಿದ್ಧ ಅಂತಾನೆ. ಆದರೆ ಇಲ್ಲಿ ಬಲಿ ಅನ್ನೋ ವಿಚಾರನ ಕೇಳ್ತಿದ್ದಾಗನೇ ಬಸವಣ್ಣ ಗಾಬರಿ ಆಗ್ತಾನೆ. ಏಕೆಂದರೆ ಯಾವತ್ತೂ ಕೂಡ ಈ ರೀತಿ ಆಗಬಾರ್ದು, ಒಂದು ಬಲಿ ಅಂತಕ್ಕಂಥದ್ದು ಬರಬಾರ್ದು. ಮಧುವಣ್ಣ ಬಸವಣ್ಣ ಹೇಳಿದ್ದು ಕರೆ ಐತೆ. ಜಾತಿ ಮಾತು, ಆಹುತಿ ಮಾತು ಬ್ರಾಹ್ಮಣರ ಬಾಯಾಗಿ ಸಲಿಸಾಗಿ ಬರ್ತಾವೆ, ಆದರೆ ನಮಗೆ ಹೆಣ್ಮಕ್ಳನ್ನ ಮ್ಯಾಗಿನ ಜಾತಿ ದುರಾಸೆಗೆ ಒಡ್ಡಿ ಸಾಕಾಗೈತೆ, ಹುಡುಗರನ್ನ ಜಾತಿ ಕರ್ಮದ ನೆಪಕ್ಕೆ ಬಲಿಯಿತು ಸಾಕಾಗೈತೆ. ಅಂದರೆ ಇಲ್ಲಿ ಹರಳೆಯನ್ನ ದೃಷ್ಟಿಕೋನ ಬೇರೆ. ಅವನು ಹೇಳ್ತಾನೆ, ನಮ್ಮ ಮಕ್ಕಳು ದೊಡ್ಡವರ ಮೇಲ್ಜಾತಿ ಹಿಂಸೆಗೆ ಒಳಗಾಗಿದ್ದಾರೆ, ಮಕ್ಕಳು ಈ ಕರ್ಮದಲ್ಲೇ ಇದ್ದಾರೆ ಅಂತ. ಆದರೆ ಈ ಸಂದರ್ಭದಲ್ಲಿ ಶೀಲನ ಬಗ್ಗೆ ಒಂದು ಮಾತು ಹೊರಡ್ತದೆ. ಅವನ ದೃಷ್ಟಿಕೋನ ಏನು, ಅವನು ಯಾವ ರೀತಿ ಹೇಳ್ತಾನೆ? ಅವನು ಮೊದಲೇ ಬೇಡ ಅಂತಾನೆ. ಯಾಕಪ್ಪ ಅಂದರೆ ಆ ಒಂದು ಇವಳಿಗೆ, ಯಾರಿಗೆ ತನ್ನನ್ನು ಮದುವೆ ಆಗ್ತಕ್ಕಂತಹ ಅವಳಿಗೆ ಈ ವಾಸನೆ ಆಗೋದಿಲ್ಲ, ಅವರ ಚರ್ಮವನ್ನು ಹದ ಮಾಡ್ತಕ್ಕಂಥದ್ದು, ಅದರ ಬಗ್ಗೆ ಅವ್ರಿಗೆ ಗೊತ್ತಾಗೋದಿಲ್ಲ, ಅವಳಿಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ಇದು ಬೇಡ ಅಂತಕ್ಕಂಥ ಕಲಾವತಿಗೆ ತೊಗಲ್ನಾಥವನ್ನು ಕಂಡ್ರೆ ಆಗೋದಿಲ್ಲ. ಹಾಗಾಗಿ ಅವಳು ಮೂಗು ಮುಚ್ಕೊತಾಳೆ, ಅವಳಿಗೆ ಇಷ್ಟ ಆಗೋದಿಲ್ವೇನೋ, ಅದಕ್ಕೆ ಬೇಡ ಅಂತಾಳೆ. ಅದು ಲಲಿತಾಂಬಾಗೂ ಕೂಡ ಬಹಳ ಮುಖ್ಯವಾಗಿ ಅವಳಿಗೂ ಇಷ್ಟ ಇರೋದಿಲ್ಲ. ಏಕೆಂದರೆ ಈ ರೀತಿ ಆಗೋದ್ರಿಂದ ಎಲ್ಲೋ ಒಂದು ಕಡೆ ಅವಳ ಜೀವನಕ್ಕೆ ತೊಂದರೆ ಆಗ್ತದೇನೋ ಅನ್ನುವ ಒಂದು ಭಾವನೆ ಅವಳಿಗೆ ಬರ್ತದೆ. ಅದಕ್ಕೆ ಹೇಳ್ತೆ ನೋಡಿ, ಇಷ್ಟು ಹೊತ್ತು ಬಾಯಿ ಮುಚ್ಕೊಂಡಿದ್ದೆ ಬಸವಣ್ಣ, ಇನ್ನಾಗೋದಿಲ್ಲ. ಶೀಲ ಒಳ್ಳೆ ಹುಡುಗ, ಅವನಂಥ ಗುಣವಂತ, ಅಗ್ರಹಾರ ಅರಸರು ಸಿಗೋಕ್ಕಿಲ್ಲ. ಈಗ ನೋಡ್ರಲ್ಲ, ಈ ಎಳೆ ವಯಸ್ಸಿಗೆ ಎಷ್ಟು ತಿಳಿವು ಹುಡುಗರಿಗಿರ್ತದ ಅಂತ ಅವ ಅಂದದ್ದು ಖರೆ. ಏನದು, ಮನೆ ತನಕ ನಮ್ಮ ಕಲ್ಲಿ ಅಗ್ರಹಾರದಾಗ ಕಾಲ್ಮರಿ ಸಹಿತ ಹಾಕೋದಿಲ್ಲ, ಮಡಿ ಅಂತ ಬೆಳೆದಾಕಿಗೆ ಆಕೆ ಎಮ್ಮಿ ಚರ್ಮನ ಸುಲಿತಾಳ, ತೊಗಲು ಹದ ಮಾಡ್ತಾಳ. ನೋಡಿ, ಇಲ್ಲಿ ಗಮನಿಸಬೇಕು. ಇಲ್ಲಿ ಹರಳೆಯ ಹೇಳ್ತಾನೆ, ಚರ್ಮ ಸುಲಿತಕ್ಕಂಥದ್ದು ಹೊಲೆಯಾರ ಕೆಲಸ, ಮಾದರು ಡೋಹರು ತೊಗಲು ಹದ ಮಾಡಿ ನಮಗೆ ಕೊಡ್ತಾರೆ. ನೋಡಿ, ಇದು ಸಮಗಾರನ ಕೆಲಸ ಬೇರೆ. ಅಂದರೆ ಜಾತಿ ವ್ಯವಸ್ಥೆಯ ಒಳಗಡೆ ಕರ್ಮದ ಬಗ್ಗೆ ಇರ್ತಕ್ಕಂಥ ಅಂದಿನ ಸ್ಥಿತಿಗತಿಯ ಬಗ್ಗೆನೂ ಕೂಡ ಇವರು ಮಾತಾಡ್ತಾರೆ. ಅಂದರೆ ಆಯಾಯ ಜಾತಿಯಲ್ಲೂ ಕೂಡ ಬೇರೆ ಬೇರೆ ಥರದ ಕೆಲಸಗಳಿದ್ವು, ನಮ್ಮ ಕೆಲಸ ಬೇರೆ, ಅವ್ರ ಕೆಲಸ ಬೇರೆ, ಈ ರೀತಿ ಇರ್ತದೆ ಅನ್ನೋದನ್ನು ಹರಳೆಯ ಹೇಳ್ತಾನೆ. ಅಂದರೆ ನಮಗೆ ಮಧುವರ್ಷ ಹೇಳ್ಕೊಳ್ತಾನೆ, ತಪ್ಪು ತಿಳಿಬೇಡ್ರಿ, ನಮಗಿನ್ನೂ ಹೊಸದು ಯಾರ ಕಾಯಕ ಏನು ಅನ್ನೋ ತಿಳಿದ ಮಾತಾಡ್ಯಾಳ ನನ್ನ ಲಲಿತಾಂಬ ಅಂತ ಹೇಳ್ತಾಳೆ. ಅವ್ರಿಗೆ ಬೈತಾನೆ, ನೀನು ಸ್ವಲ್ಪ ಬಿಗಿ ಇಟ್ಕೊ ನಾಲಿಗೆನ, ಏನು ತಕ್ಷಣ ಮಾತಾಡಬೇಡ ಅಂತ. ಅಂದರೆ ಇಲ್ಲಿ ಯಾವತ್ತೂ ಕೂಡ ಒಂದು ಭಾಳ ಮುಖ್ಯವಾದ ವಿಚಾರ ಏನಪ್ಪ ಅಂದರೆ, ಈ ಲಲಿತಾಂಬ ತನ್ನ ಗಂಡನ ಬಗ್ಗೆ ಅವಳು ಮಾತಾಡ್ತಾಳೆ. ಯಾಕೆಂದರೆ ಈ ಲಲಿತಾಂಬಳ ಒಂದು ಚಿಂತನೆಯಲ್ಲಿ ಭಾಳ ಮುಖ್ಯವಾಗಿ ಗಮನಿಸವಾದ ವಿಚಾರ ಏನಪ್ಪ ಅಂದರೆ, ಹರಳಣ್ಣನ ತಾಯಿ ಅವಳು ಕೂಡ ಈ ರೀತಿಯ ಒಂದು ಮದುವೆಗೆ ಅವಳು ಒಪ್ಪಿರೋದಿಲ್ಲ. ಅವಳು ಯಾವತ್ತೂ ಕೂಡ ದ್ಯಾಮವ್ವನ ಜಾತ್ರೆ ವಿಚಾರದಲ್ಲಿ ಆ ಪೂಜೆ ಮಾಡಿಕೊಂಡೇ ಇರ್ತಾಳೆ. ಆ ಗ್ರಾಮದೇವತೆಯ ಆ ಒಂದು ಪೂಜೆ ಆ ವಿಚಾರದಲ್ಲೇ ಅವಳಿರ್ತಾಳೆ. ಅವಳಿಗೆ ಈ ರೀತಿಯ ಬದಲಾವಣೆಯನ್ನು ಇಷ್ಟಪಡ್ತಕ್ಕಂಥದ್ದು ಅಲ್ಲ. ಆದರೆ ಮಧುವರ್ಷ ಏನಪ್ಪ ಅಂದರೆ, ಅವನು ಭಾಳ ಬೇಗ ಅವನು ತನ್ನ ಆವೇಶಕ್ಕೆ ಒಳಗಾಗ್ತಕ್ಕಂಥವನು. ಒಂದೇನಪ್ಪ ಅಂದರೆ ಆ ವಿಚಾರ ಹೇಳ್ತಾನೆ ನೋಡಿ, ನಾನು ದ್ಯಾಮವ್ವಗ ನಡ್ಕೊಳ್ತೀನಿ, ಲಲಿತಾಂಬ ಹೇಳ್ತಕ್ಕಂಥ ಮಾತು, ಆಕೆ ಜಾತ್ರೆಗೂ ಹೋಗ್ತೀನಿ ಕರೆ, ಆದರೂ ನಿಮಗೂ ಹಂಗೆ ಮೈಮೇಲೆ ಬರೋದಿಲ್ಲ, ಗಂಡನ ಮೇಲೆ ಬರೋ ದೂರು ಹೇಳ್ತಾಳ, ಗಯ್ಯಾಳಿ ಅಂತ ತಿಳ್ಕೊಬೇಡ್ರಿ ಗಂಗಕ್ಕ. ಆದರೆ 10 ವರ್ಷದ ತೆಳಗ ಇವರೊಬ್ಬಗೆ ಪಾಶುಪತ ಗುರು ಸಿಕ್ಕಿದ್ದ. ಪಾಶುಪತ ಅಂತಕ್ಕಂಥದ್ದು ಈಶ್ವರನ ಪೂಜೆ ಮಾಡ್ತಕ್ಕಂಥ ಒಂದು ಸಂಪ್ರದಾಯ. ಅವನು ಈ ನಮ್ಮ ಮಧುವರ್ಷನ ಸಿಕ್ಕಿದಾಗ ಅವ್ರ ಥರನೇ ಇವನು ಕೂಡ ಭಸ್ಮ ಬಳ್ಕೊಳ್ಳೋದು, ಮೈಗೆಲ್ಲ ಓಹೋ ಅಂತ ಕುಣಿಯೋದು. ಆಮೇಲೆ ಇದ್ದಕ್ಕಿದ್ದಂಗೆ ಒಂದಿನ ಬೌದ್ಧ ಧರ್ಮಕ್ಕೆ ಇವನು ಬದಲಾವಣೆ ಹಾಕಕ್ಕೆ ಹೋಗ್ತಾನೆ. ಅದಾದಮೇಲೆ ಈಗ ಶರಣಾಗಿದ್ದಾನೆ. ಅಂದರೆ ಮಧುವರ್ಷ ಒಂದು ಆಚರಣೆಯಿಂದ, ಒಂದು ತತ್ವದಿಂದ ಮತ್ತೊಂದು ತತ್ವಕ್ಕೆ ಇವನು ಬದಲಾವಣೆ ಆಗ್ತಾ ಹೋಗ್ತಾನೆ ಹೊರತು ಒಂದರ ಬಗ್ಗೆ ನಿಖರವಾಗಿರ್ತಕ್ಕಂಥ ಆ ಒಂದು ಯಾವುದೇ ರೀತಿಯ ಚಿಂತನೆ ಅಂತಕ್ಕಂಥದ್ದು ಇಲ್ಲ. ಹಾಗಾಗಿ ಇದ್ರ ಬಗ್ಗೆ ಅವನಿಗೆ ಅನುಮಾನ ಇರ್ತದೆ. ಅದೇ ಸಂದರ್ಭಕ್ಕೆ ಸರಿಯಾಗಿ ಇಡೀ ಶರಣರ ಗುಂಪು ಬರ್ತದೆ. ನಾವೆಲ್ಲ ಈ ಸಂಭ್ರಮದಿಂದ ನೋಡ್ತಾ ಇದ್ವಿ. ಇಡೀ ಕಲ್ಯಾಣದಲ್ಲಿ ಪೂರ್ತಿ ಈ ರೀತಿ ಅಂತರ್ಜಾತಿ ವಿವಾಹದ ಬಗ್ಗೆ ಎಲ್ಲ ಕಡೆಗೂ ಕೂಡ ಹಬ್ಬಿದೆ ಅಂದಾಗ ಇಲ್ಲಿ ಬಸವಣ್ಣ ಹೇಳ್ತಾನೆ, ಏನಪ್ಪ ಅಂದರೆ, ಮುಂದೆ ಬಸವಣ್ಣ ಆಶೀರ್ವಾದ ಕೊಡಲಿಲ್ಲ ಅಂತ ಗೊತ್ತಾಯಿತು, ಯಾಕೆ ಕೈ ಹಿಂದುಳಿತು ಅಂತ ನಾವು ಕೇಳಕ್ಕೆ ಬಂದಿದ್ದೀವಿ ಅಂದಾಗ ಬಸವಣ್ಣ ಹೇಳ್ತಕ್ಕಂಥ ಮಾತು ಭಾಳ ಮುಖ್ಯವಾದ್ದು, ಇದು ಬರೇ ಲಗ್ನ ಅಲ್ಲ, ಇದು ಕ್ರಾಂತಿ.
ಕ್ರಾಂತಿಯಾಗೋ ಮುನ್ನ ಅದಕ್ಕಾಗಿ ತಕ್ಕ ಸಿದ್ಧತೆ ಆಗಬೇಕು. ಸಾವಿರಾರು ವರ್ಷದಿಂದ ಬೇರೂರಿ ಬೆಳೆದು ನಿಂತ ವ್ಯವಸ್ಥೆಯನ್ನು ನಿರ್ಮೂಲನಗೊಳಿಸೋದಕ್ಕೆ ನಮ್ಮ ದುಡಿಮೆ ಸಾಲದು, ಸಿದ್ಧತೆ ಸಾಲದು, ನಾವು ಅವಸರ ಮಾಡಬಾರ್ದು ಅಂತ ನನಗನ್ನಿಸ್ತದೆ. ಅವನು ಸ್ಪಷ್ಟವಾಗಿದೆ. ಏಕೆಂದರೆ ಈಗ ಅಂತರ್ಜಾತಿ ವಿವಾಹ ಆಗುವಷ್ಟು ಇದು ಪಕ್ವತೆಯನ್ನು ಪಡ್ಕೊಂಡಿಲ್ಲ ಅಂತ. ಆದರೆ ಶರಣರು ಅದನ್ನು ಒಪ್ಪೋದಿಲ್ಲ. ಎಷ್ಟು ದಿನ ಕಾಯಬೇಕು, ಇದು ಆಗೋಗ್ಬಿಡಲಿ ಅಂತಕ್ಕಂಥ ಆ ಒಂದು ಅವರಿಗೆ ಅವಸರವನ್ನು ಮಾಡೋಕ್ಕೆ ಹೋಗ್ತಾರೆ. ಆವಾಗ ಯಾವ ರೀತಿಯಲ್ಲೂ ಕೂಡ ಇವರು ಸಮಾಧಾನ ಹೇಳೋದಕ್ಕೆ ಆಗದೇ ಇರತಕ್ಕಂಥ ಸ್ಥಿತಿಯಲ್ಲಿ ಇದ್ದಂತಹ ವೇಳೆಯಲ್ಲೇ ಹೌದು ನಮ್ಮ ಬಿಜ್ಜಳ ಅವನು ಪ್ರವೇಶ ಮಾಡ್ತಾನೆ. ಆ ಪ್ರವೇಶ ಮಾಡಿದಾಗ ಎಲ್ಲರೂ ಮಾತಾಡ್ತಿದ್ದಾರೆ. ನಾವು ಸ್ವಲ್ಪ ಸಪ್ರೇಟಾಗಿ ಮಾತಾಡಬೇಕು ಅಂದಾಗ ಇಲ್ಲಿ ಅವನು ಹೇಳ್ತಾನೆ, ಬಸವಣ್ಣ, ಇಲ್ಲಿ ಶರಣರಲ್ಲಿ ಯಾವುದೇ ರೀತಿಯ ಒಂದು ಗುಟ್ಟು ಅಂತಕ್ಕಂಥದ್ದು ಇಲ್ಲ. ಹಾಗಾಗಿ ಎಲ್ಲರೂ ಒಟ್ಟಿಗೆ ಎಲ್ಲರಿಗೂ ಕೇಳಿಸೋ ಥರ ಇರಬೇಕು ಅಂತ ಮಾತಾಡ್ತಾರೆ. ಆದರೆ ಬಸವಣ್ಣ ಈ ಲಗ್ನವನ್ನು ಬೇಡ ಅಂದಿದ್ದಾನೆ ಅಂತಕ್ಕಂಥ ಮಾತು, ಬಿಜ್ಜಳನ ಮಾತು ಬಂದಾಗ ಅವರಿಗೆ ಇಲ್ಲ ಬಸವಣ್ಣ ಮದುವೆಯನ್ನು ಬೇಡ ಅಂದಿಲ್ಲ, ಆದರೆ ಲಗ್ನಾದ ಗಳಿಗೆ ಶೀಲಾ ಮತ್ತು ಕಲ್ಲಿ ಇಬ್ಬರನ್ನು ಕೂಡ ಬೇರೆ ಊರಿಗೆಲ್ಲಾರ ಕಳಿಸ್ಕೊಡ್ರಿ ಅಂತ. ಯಾಕೆಂದರೆ ಕಲ್ಲಿ ಇನ್ನೂ ದೊಡ್ಡಾಕಿ ಆಗಿಲ್ಲ, ಅವಳಿನ್ನ ಮೈ ನರೆದಿಲ್ಲ ಅಂದಾಗ ನೀವು ಕೂಡ ಅವಳ ಜೊತೆಗೆ ಹೋಗಿ ಅಂತ ಬಸವಣ್ಣ ಅವನು ಒಂದು ಸಜೆಷನ್ ಕೊಡ್ತಾನೆ. ಅವರು ಗಂಗಾಂಬಿಕೆ ಮಾತಾಡಿಕೊಂಡು ಹೊರಡ್ತಾರವರು. ಆಗ ಗಂಗಾಂಬಿಕೆ ಮತ್ತು ಒಂದು ಪಾನಕ ತರ್ತೀನಿ ಅಂತ ಒಳಗಡೆ ಹೋಗ್ತಾಳೆ. ಆಗ ಬಿಜ್ಜಳ ಮತ್ತು ಬಸವಣ್ಣ ಇಬ್ಬರು ಕೂಡ ಮಾತಾಡ್ತಾರೆ. ಆ ಮಾತಾಡಬೇಕಾದ್ರೆ ನೀನು ನಾನು ಈ ವಾಲ್ಗವನ್ನು ಅಂದರೆ ನಾನು ಸಭೆಯನ್ನು ಮುಗಿಸ್ಕೊಂಬರೋ ಸಮಯಕ್ಕೆ ಸರಿಯಾಗಿ ಬ್ರಾಹ್ಮಣರ ಒಂದು ಗುಂಪು ನನ್ನ ಎದುರುಗಡೆ ಬಂತು. ಅವರು ಭಾಳ ಆವೇಶಭರಿತರಾಗಿದ್ದಾರೆ. ಅವರು ಹತ್ಕೊತ ಕೂತಿದ್ದಾರೆ. ಏನಾಯ್ತಪ್ಪ ಅಂತ ಕೇಳೋಕ್ಕೋದ್ರೆ, ಬಸವಣ್ಣ ತಲೆ ಕೆಟ್ಟೆ ನಂಗೆ ಆಡ್ತೀಯಾನೆ, ಈ ರೀತಿಯಲ್ಲಿ ಅಂತರ್ಜಾತಿ ವಿವಾಹನ ಮಾಡಿಸೋದಕ್ಕೆ ಅವನು ಸಿದ್ಧನಾಗಿದ್ದಾನೆ ಅಂತ. ಪಾಪ ಅಂದರೆ ಬಸವಣ್ಣನಿಗೆ ಗೊತ್ತೇ ಇರಲಿಲ್ಲ. ಹರಳಯ್ಯ ಮಧುವರಸ ಇಬ್ಬರೂ ಕೂಡ ಮದುವೆ ಮಾಡ್ಕೊಳ್ಳೋದಕ್ಕೆ ಅವರಿಬ್ಬರು ಪರಸ್ಪರ ಸಂಬಂಧವನ್ನು ಕೂಡಿಸ್ಕೊಳ್ತಾರೆ ಅಂತ ವಿಚಾರ ಬಸವಣ್ಣನಿಗೆ ಗೊತ್ತಿರಲಿಲ್ಲ. ಆದರೆ ಅದು ಬೇರೆ ರೀತಿಯಲ್ಲಿ ಇವನ ಬಗ್ಗೆ ಅಪಪ್ರಚಾರ ಆಗಿತ್ತು. ಹಾಗಾಗಿ ಬಸವಣ್ಣ ಇದಕ್ಕೆ ಅವನು ಹೇಳ್ತಾನೆ, ನಾನು ಬೇಡ ಅಂತ ಹೇಳಿಲ್ಲ, ಇದು ಬೇಡ ಅಂತ ಹೇಳ್ತಕ್ಕಂಥ ಅಧಿಕಾರ ನನಗಿಲ್ಲ ಅಂತ. ಯಾಕೆಂದರೆ ಇದು ಅವರವ್ರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಅಂದರೆ ವ್ಯಕ್ತಿ ಗೌರವ, ಅವನವನ ತೀರ್ಮಾನವನ್ನು ತೆಗೆದುಕೊಳ್ಳಬೇಕಾದದ್ದು ಏನಿದೆಯೋ ಆ ವ್ಯಕ್ತಿಗೆ ಗೌರವವನ್ನು ಕೊಡ್ತಕ್ಕಂಥ ಉದ್ದೇಶ ಬಸವಣ್ಣಂದಾಗಿರ್ತದೆ. ನಾನು ಯಾರ ಮೇಲೂ ಒತ್ತಡ ತರ್ತಕ್ಕಂಥದ್ದಲ್ಲ. ಆದರೆ ಬಿಜ್ಜಳ ಹೇಳ್ತಾನೆ, ನೀವು ಇಷ್ಟು ರೀತಿಯಲ್ಲಿ ನೀನು ಹೇಳ್ಬೋದು, ನಿನ್ನ ಶಿಷ್ಯಂದರು ನಿನ್ನ ಮಾತು ಕೇಳ್ತಾರೆ ಅಂತ. ಅವರು ಆದರೆ ಇಲ್ಲಿ ಕೇಳ್ತಕ್ಕಂಥವ್ರಲ್ಲ. ಇಲ್ಲಿ ತನಕ ಬಂದಿದ್ದೀವಿ, ನಡೆಸ್ತದೆ ಅಂತ ಅಂದ್ಕೊಂಡ್ರೆ ಅವ್ರು ಕೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಅಂದಾಗ ಇವನು ಹೇಳ್ತಾನೆ, ಬಿಜ್ಜಳ ಹೇಳ್ತಾನೆ, ನಿನ್ನ ಕೈಲಿ ಆಗದಿದ್ದದನ್ನು ನಾನು ಹೇಳ್ತೀನಿ, ರಾಜಾಜ್ಞೆ ಮಾಡ್ತೀನಿ, ಈ ಲಗ್ನ ನಿಂದ್ರಿಸಿಬಿಡ್ತೀನಿ ಅಂತ. ಆದರೆ ಆ ಸಂದರ್ಭದಲ್ಲಿ ಬಸವಣ್ಣ ಬದಲಾವಣೆ ಮಾಡ್ಕೊತಾನೆ. ಒಂದು ಮಾತು ಕೇಳ್ಕೋಬೇಕು ದಣಿ, ಹಿಂಗೆ ನೀವು ಲಗ್ನ ತಡವಿದ್ರೆ ನಾ ಈಗಿಂದೀಗ ಅರಮನೆಗೆ ಹೋಗ್ತೀನಿ. ಮಹಾರಾಜರು ತಮ್ಮ ಆಜ್ಞೆ ಹಿಂತೆಗೆದುಕೊಳ್ಳೋ ತನಕ ಅಂಗಳದಾಗ ಧರಣಿ ಹಿಡಿದು ಕೂಡ್ತಿರ್ತೀನಿ. ಅಂದರೆ ಬಸವಣ್ಣನ ವ್ಯಕ್ತಿತ್ವದಲ್ಲಿ ಇಲ್ಲಿ ರಾಜತ್ವದ ವಿರುದ್ಧ ನಡೆದುಕೊಳ್ತಕ್ಕಂಥದ್ದು. ಅವನ ಗೊಂದಲ ಇದೆ, ಸರಿ ಯಾವುದು ತಪ್ಪು ಯಾವುದು ಅಂತ ಗೊತ್ತಿಲ್ಲ. ಯಾಕೆಂದರೆ ಅವನ ಮನಸ್ಸು ಬದಲಾವಣೆ ಆಗಿಬಿಡ್ತದೆ. ನಾನು ಈಗಲಿಂದಾಗಲೇ ರಾಜಾಜ್ಞೆಯನ್ನು ವಾಪಸ್ ತೆಗೆದುಕೊಳ್ಳೋ ತನಕ ನಾನು ಬಿಡೋದಿಲ್ಲ ಅಂತ. ಆದರೆ ಇಲ್ಲಿ ಒಂದು ಮಾತು, ಇಲ್ಲಿ ನಮ್ಮ ಬಿಜ್ಜಳ ಹೇಳ್ತಕ್ಕಂಥ ಮಾತು ಬಹಳ ಮುಖ್ಯವಾಗ್ತದೆ. ಅವನು ಹೇಳ್ತಾ ನೋಡಿ, ನೀನು ಇಡೀ ಶರಣರೇ ನಿನ್ನ ಜೊತೆಯಲ್ಲಿ ಬರ್ತಾರೆ. ಏಕೆಂದರೆ ಭಂಡಾರಕ್ಕೆ ಮುತ್ತಿಗೆ ಆಗಿದಾಗ ಅಷ್ಟೂ ಜನ ಬಂದಿದ್ದರು. ಈಗ ನೀನು ಎಲ್ಲಿಗೆ ಹೊರಟರೂ ಕೂಡ, ಈ ಊರು ಬಿಟ್ಟು ಬೇರೆ ಕಡೆ ಹೋಗ್ತೀನಿ ಅಂದರೂ ಕೂಡ ಎಲ್ಲರೂ ಬರ್ತಾರೆ. ಕಲ್ಯಾಣದ ಪ್ಯಾಟೆನೇ ಮುಚ್ಚಬೇಕಾಗ್ತದೆ. ಅಕ್ಕಸಾಲಿಗ, ಕಮ್ಮಾರ, ಬಡಿಗ, ಚಮಗಾರ, ಕುಂಬಾರ, ಶೆಟ್ಟಿ ಎಲ್ಲ ಓಣಿ ಮರಬಟ್ಟಿ ಬೀಳ್ತಾವು. ವ್ಯಾಪಾರ ಸೆಟ್ಕೊಂಡು ಬೀಳ್ತೈತಿ. ಹೀಗಿದ್ದಾಗ ಒಂದು ಸುಡುಗಾಡು ಲಗ್ನ ದೆಸೆಯಿಂದ ಲಕ್ಷಾವಧಿ ಹೊನ್ನು ಹಾನಿ ಮಾಡ್ಕೊಂಡಾರ ನಮ್ಮ ವ್ಯಾಪಾರಸ್ಥರು. ರಾಜ ಅನ್ನಿಸ್ಕೊಳ್ಳೋ ಯೋಗ್ಯತೆ ಇರೋ ಯಾರೇ ಒಪ್ಯಾನ ಇಂಥ ಹುಚ್ಚುತನಕ್ಕೆ? ಭಂಡಾರಿಯಾಗಿ 16 ವರ್ಷ ದುಡಿದಂಥ ಯಾವ ದಡ್ಡಗೂ ಹೊಳಿದೇ ಇದ್ದಾನೋ ಈ ಸಣ್ಣ ಮಾತು. ಆದರೂ ನಾನು ಶಂಠ ಕೊಡ್ತೀನಿ, ಗದ್ದಿಗೆ ಏರಿ ಕುಂತಿಲ್ಲ ಬಸವಣ್ಣ. 16 ವರ್ಷ ನನ್ನ ಆಸ್ಥಾನದಾಗ ದುಡಿದರೂ ನಾ ಏನಂತ ತಿಳ್ಕೊಂಡಂಗೆ ಇಲ್ಲ. ನಿನ್ನ ಆ ಶರಣರು ತಮ್ಮನ್ನು ಏನು ತಿಳ್ಕೊಂಡ್ಯಾರ ನೀವೆಲ್ಲ? ಕಲ್ಯಾಣ ನಗರ ನಿಮ್ಮ ಹುಡುಗಿ ಬಿದ್ದೈತೆ ಅಂದಟಿಗೆ ಅರಸನ ಕೈ ಹಿಂಗಟ್ಟು ಕಟ್ಟಿ ಅವನನ್ನು ಬೇಕಾದಲ್ಲಿ ದುಗಿಸ್ಕೊಂಡು ಹೊಕ್ಕೀವಿ ಅಂತ ಅಂದ್ಕೊಂಡಾರೇನು? ನಾ ಬಿಜ್ಜಳ ತಿಳಿದಿರಲಿ, ಬೇರೆ ಯಾರೇ ಆಗಲಿ ನಿಮ್ಮ ಶರಣರ ಕಾಟ ತಡಿದಂಗಾದರೆ
ತಣಿಗೆ ವರದಂಗ ವರದು ಬಿಟ್ಟೇನು ನಿಮ್ಮನ್ನೆಲ್ಲ ಜ್ವಾಕಿ ಅಂತೇಳಿ ಆ ಶರಣರ ಮೇಲೆ ಇವನೊಂದಷ್ಟು ಕೂಗಾಡ್ತಾನೆ. ಆದಾಗ ಆ ಕೂಗಾಡ್ತಿರ್ಬೇಕಾದ್ರೆ ಗಂಗಾಂಬಿಕೆ ಬರ್ತಾಳೆ. ಅವಳು ಬಂದು ಮದ್ದು ತಂದು ಕೊಡಲೇನು ಅಂತೇಳಿ ಗಂಡನ ಕೇಳಿದರೆ ಬಿಜ್ಜಳನ ಆರ್ಭಟ ಜಾಸ್ತಿ ಆಗಿಬಿಟ್ಟಿದೆ. ಈ ರೀತಿ ಮಾತಾಡ್ತಿದ್ದೀರಾ, ಸ್ವಲ್ಪ ಸಣ್ಣಗೆ ಮಾತಾಡಿ, ಸ್ವಲ್ಪ ಮೆತ್ತಗೆ ಮಾತಾಡಿ ಅನ್ನೋದನ್ನು ನಯವಾಗಿ ಅವಳು ಹೇಳ್ತಾಳೆ. ಆದರೆ ನಯವಾದ ಮಾತಿಗೆ ಪಾಪ ಬಿಜ್ಜಳನ ಸ್ಥಿತಿ ಅವನು ಸರ್ ಮಾಡ್ಕೊತಾನೆ. ಇಲ್ಲ ಇಲ್ಲ, ನಾನು ತಪ್ಪು ಮಾಡಿದೆ, ನಾನು ಕೂಗಾಡಿದೆ, ಆದರೂ ಕೂಡ ನಿಜವಾಗೇ ಮಾತಾಡ್ತೀನಿ, ನಿಧಾನವಾಗಿ ಮಾತಾಡ್ತೀನಿ ಅಂತ ಹೇಳ್ತಾನೆ. ಆದರೆ ಒಂದು ವಿಚಾರ ಇಲ್ಲಿ, ನೀವು ಲಗ್ನ ಮಾಡೇ ತಿರುವರು ಅಂತ ಪಟ್ಟು ಹಿಡ್ಕೊಂಡು ಕೂತಿದ್ದೀರ, ನೀವು ಆ ವೈದಿಕರು ಹೊಡೆದಾಡ್ಕೊಳ್ರಿ. ಆದರೆ ನಾನೇನು ಮಾಡ್ತೀನಪ್ಪ ಅಂದರೆ ಊರು ಬಿಟ್ಬಿಟ್ಟು ಎಲ್ಲಾದರೂ ಹೊರಟೋಗ್ತೀನಿ, ನಾನು ಅಷ್ಟು ದಿನ ಆದಮೇಲೆ ಬರ್ತೀನಿ, ನಿಮ್ಮ ಊರಲ್ಲಿ ಎಷ್ಟು ಹೆಣ ಬಿದ್ದಿದೆ ಅನ್ನೋದಕ್ಕೆ ಅಂತ ಬರ್ತಾರೆ. ಆ ರೀತಿ ಬಸವಣ್ಣ ಅವನು ಏನಾದರೂ ಕೂಡ ತೀಕ್ಷ್ಣವಾಗಿ ಕಲ್ಯಾಣ ನಮ್ಮ ನೆಲೆಬೀಡು ಅಂತ ನಂಬಿ ಇಷ್ಟು ವರ್ಷ ಬಾಳಿದ್ವಿ, ಆದರೆ ಈಗ ಶರಣರಿಗೆ ರಕ್ಷಣೆ ಸಿಗಂಗಿಲ್ಲ ಅಂತಂದ್ರೆ ದಣಿ ನಮಗೆ ತ್ರಾಸು ಕೊಡೋದಿಲ್ಲ, ನಾವಾಗೇ ಊರು ಬಿಟ್ಟು ಹೋಗ್ತೀವಿ ಅಂತ. ಆ ರೀತಿ ಅಂದಾಗ ಎಲ್ಲಿಗೆ ಹೋಗ್ತೀರಾ ಅಂತ ಕೇಳ್ತಾನೆ. 1,96,000 ಜನ ಹಿಂಡು ನಿನ್ನ ಹಿಂದೆ ಮನೆ ಬಾರು ಬಿಟ್ಟು ಅಲ್ದಾಡಕ್ಕೆ ತಯಾರಿದ್ದಾರಂತಿದ್ದಿ. ಅವನ ಮಾತದು. ಏಕೆಂದರೆ ನೀನು ಕಲ್ಯಾಣ ಎಲ್ಲ ರೀತಿಯಲ್ಲೂ ಅವಕಾಶ ಕೊಟ್ಟಿದೆ, ಈ ರೀತಿ ನೀನನ್ನು ಅವರು ಬರ್ತಾರೆ ಅಂತ ಅಂದ್ಕೊಂಡಿದ್ದೀಯಾ ಅಂದಾಗ ಇಲ್ಲಿ ಹೇಳ್ತಾನೆ, ಇಷ್ಟು ದಿನದ ತನಕ ಸ್ಥಾವರವಾಗಿ ನಿಂತಿದ್ವಿ, ಈಗ ಜಂಗಮರಾಗಿ ಹೊರಡ್ತೀವಿ ಅಂತ. ಆದರೆ ಆ ರೀತಿ ಹೋಗೋದಕ್ಕೆ ಸಾಧ್ಯವಾಗ್ತದ ಇಲ್ವಾ ಅಂತಕ್ಕಂಥ ವಿಚಾರ ಮುಂದಿನ ನಮಗೆ ದೃಶ್ಯಗಳಲ್ಲಿ ಗೊತ್ತಾಗ್ತದೆ. ಅಷ್ಟೊತ್ತು ಸರಿಯಾಗಿ ಜಗದೇವ ಮತ್ತು ಮಲ್ಲಿಬೊಮ್ಮ ಎಲ್ಲರೂ ಕೂಡ ಬಸವಣ್ಣನ ಹತ್ತಿರ ಬರ್ತಾರೆ. ಬಂದಾಗ ಅವರು ಈ ರೀತಿ ಊರಲ್ಲೆಲ್ಲ ಸಂಭ್ರಮ ಆಗ್ತಾಯಿದೆ, ಇಲ್ಲಿ ಅಂತರ್ಜಾತಿ ವಿವಾಹ ಆಗ್ತಿದೆ ಅಂತ ಗೊತ್ತಾದಾಗ ಒಂದು ವೇಳೆ ಮೇಲ್ಜಾತಿಯವರು ಅಥವಾ ಅರಸನ ಕಡೆಯವರು ಏನಾದರೂ ಈ ರೀತಿ ಅವರು ವಿರೋಧ ವ್ಯಕ್ತಪಡಿಸಿದರೆ ನಾವೆಲ್ಲ ಸೇರಿಕೊಂಡು ಅವರಿಗೆ ನಾವು ಕೂಡ ಹೋರಾಟ ಮಾಡ್ತೀವಿ ಅನ್ನೋ ಒಂದು ಹುಮ್ಮಸ್ಸಲ್ಲಿ ಬರ್ತಾರೆ. ಆದರೆ ಬಸವಣ್ಣ ಆ ರೀತಿಯ ಒಂದು ಹೋರಾಟಕ್ಕೆ ಅವನ ಮನಸ್ಸು ಒಪ್ಪೋದಿಲ್ಲ. ಅವನು ಹೇಳ್ತಾನೆ, ಈ ರೀತಿ ನಮಗೆ ನಾವೇ ಎಲ್ಲರೂ ಒಂದು ಆವೇಶದಲ್ಲಿರ್ತಕ್ಕಂಥದ್ದು ಸರಿಯಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಅಷ್ಟೊತ್ತು ಸರಿಯಾಗಿ ಒಬ್ಬ ಶೆಟ್ಟಿ ಬರ್ತಾನೆ. ಆ ಶೆಟ್ಟಿ ಬರೋಷ್ಟೊತ್ತಿಗೆ ಈ ಒಂದು ದೃಶ್ಯ ಮುಗೀತದೆ. ಅಂದರೆ ಈ ಬಹಳ ಮುಖ್ಯವಾಗಿ ಗಮನಿಸಬೇಕಾದ್ದೇನಪ್ಪ ಅಂದರೆ, ಅಂತರ್ಜಾತೀಯ ವಿವಾಹ ಅಂತಕ್ಕಂಥದ್ದು ಇಡೀ ಕಲ್ಯಾಣ, ಶಾಂತವಾಗಿದ್ದಂತಹ ಕಲ್ಯಾಣ ನಗರದಲ್ಲಿ ಒಂದು ಆವೇಶದ ಕಿಡಿಯನ್ನು ಅದು ಹತ್ತಿಸ್ತದೆ. ಹಾಗಾಗಿ ಜನರ ಪರಸ್ಪರ ಹೋರಾಟದ ಮನೋಭಾವ ಅಲ್ಲಿ ಮೂಡ್ತದೆ. ಅಧಿಕಾರದ ಒಂದೇನು ಹೆಚ್ಚುಗಾರಿಕೆಯನ್ನು ಮಾಡೋದಕ್ಕೆ ರಾಜ ಮತ್ತು ಜಾತಿಯನ್ನು ಉಳಿಸ್ಕೊಳ್ಳೋದಕ್ಕೆ ಮೇಲ್ಜಾತಿಯವರು, ನಾವು ಈ ಅಂತರ್ಜಾತಿ ವಿವಾಹನ ಮಾಡಿಕೊಂಡು ನಮ್ಮದೇ ಆದ ತತ್ವದಲ್ಲಿ ನಿಲ್ಲಬೇಕು ಅಂತಕ್ಕಂಥ ಒಂದು ಹುಮ್ಮಸ್ಸಿನ ಹೋರಾಟ ಈ ಶರಣರದಾಗ್ತದೆ ಅನ್ನೋದನ್ನು ಈ ಒಂದು ದೃಶ್ಯ ತಿಳಿಸ್ಕೊಡ್ತದೆ. ಮತ್ತು ಮುಂದಿನ ದೃಶ್ಯದಲ್ಲಿ ನೋಡೋಣ ಅನ್ನೋದನ್ನು ಹೇಳ್ತಾ, ನಿಮ್ಮ ಅಭಿಪ್ರಾಯಗಳಿಗೆ ಸದಾ ಮನ್ನಣೆ ಇರ್ತದೆ. ಈ ವಿಚಾರ ನಿಮಗೆ ಮುಟ್ಟಿದರೆ ನೀವು ಅಭ್ಯುದಯ ಕನ್ನಡ ಯೂಟ್ಯೂಬ್ ಚಾನಲನ್ನು ನೀವು ಬೆಂಬಲಿಸಿ ಅಂತ ಕೇಳ್ತಾ